ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 12/1/2025 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ 15/11/2003. ಮನಸ್ಸನ್ನು ಏಕಾಗ್ರ ಮಾಡಿ ಏಕಾಗ್ರತೆಯ ಶಕ್ತಿಯ ಮೂಲಕ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ. ಇಂದು ಸರ್ವ ಖಜಾನೆಗಳ ಮಾಲೀಕ ತನ್ನ 4 ಕಡೆಯ ಸಂಪನ್ನ ಮಕ್ಕಳನ್ನು ನೋಡ್ತಿದ್ದಾರೆ. ಪ್ರತಿಯೊಂದು ಮಗುವನ್ನು ಸರ್ವ ಖಜಾನೆಗಳ ಮಾಲೀಕನನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಇಂತಹ ಖಜಾನೆ ಸಿಕ್ಕಿದೆ ಅಂದಾಗ ಇದನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಸ್ವಯಂ ಅನ್ನು ಖಜಾನೆಗಳಿಂದ ಸಂಪನ್ನತೆಯ ಅನುಭವ ಮಾಡ್ತೀರಾ. ಎಲ್ಲದಕ್ಕಿಂತಲೂ ಶ್ರೇಷ್ಠ ಖಜಾನೆಯಾಗಿದೆ ಜ್ಞಾನದ ಖಜಾನೆ, ಶಕ್ತಿಗಳ ಖಜಾನೆ, ಗುಣಗಳ ಖಜಾನೆ, ಜೊತೆಯಲ್ಲಿ ತಂದೆ ಹಾಗೂ ಸರ್ವ ಬ್ರಾಹ್ಮಣ ಪರಿವಾರದಿಂದ ಆಶೀರ್ವಾದಗಳ ಖಜಾನೆ. ಆದ್ದರಿಂದ ಈ ಸರ್ವ ಖಜಾನೆಗಳು ಪ್ರಾಪ್ತಿಯಾಗಿವೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಯಾವ ಆತ್ಮ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದಾರೆ ಅವರ ಚಿಹ್ನೆ ಸದಾ ಕಣ್ಣುಗಳಿಂದ, ಚೆಹರೆಯಿಂದ, ಚಲನೆಯಿಂದ ಖುಷಿ ಅನ್ಯರಿಗೂ ಸಹ ಅನುಭವವಾಗ್ತದೆ. ಅವರ ಸಂಪರ್ಕದಲ್ಲಿ ಯಾವುದೇ ಆತ್ಮ ಬಂದರೂ ಈ ಅನುಭವ ಮಾಡ್ತಾರೆ. ಈ ಆತ್ಮ ಅಲೌಕಿಕ ಖುಷಿಯಿಂದ, ಅಲೌಕಿಕ ಭಿನ್ನತೆಯಿಂದ ಕಾಣ್ತದೆ. ತಮ್ಮ ಖುಷಿಯನ್ನು ನೋಡಿ ಅನ್ಯ ಆತ್ಮಗಳು ಸಹ ಸ್ವಲ್ಪ ಸಮಯಕ್ಕಾಗಿ ಖುಷಿಯ ಅನುಭವ ಮಾಡ್ತಾರೆ. ಹೇಗೆ ನೀವು ಬ್ರಾಹ್ಮಣ ಆತ್ಮಗಳ ಶ್ವೇತ ವಸ್ತ್ರ ಎಲ್ಲರಿಗೂ ಎಷ್ಟೊಂದು ಭಿನ್ನ ಮತ್ತು ಪ್ರಿಯವೆನಿಸ್ತದೆ. ಸ್ವಚ್ಛತೆ, ಸರಳತೆ ಮತ್ತು ಪವಿತ್ರತೆಯ ಅನುಭವ ಮಾಡಿಸ್ತದೆ. ದೂರದಿಂದಲೇ ಇವರು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದಾರೆ ಎಂದು ತಿಳಿತಾರೆ. ಅದೇ ರೀತಿ ತಾವು ಬ್ರಾಹ್ಮಣ ಆತ್ಮಗಳ ಚೆಹರೆ ಮತ್ತು ಚಲನೆಯಿಂದ ಸದಾ ಖುಷಿಯ ಹೊಳಪು ಹಾಗೂ ಖುಷಿಯ ಅದೃಷ್ಟದ ನಶೆ ಕಾಣುತ್ತಿರ್ತದೆ. ಏಕೆಂದರೆ ಇಂದಿನ ಎಲ್ಲ ಆತ್ಮಗಳು ಮಹಾನ್ ದುಃಖಿಯಾಗಿದ್ದಾರೆ. ಇಂತಹ ಆತ್ಮಗಳು ತಮ್ಮ ಖುಷಿಯಿಂದ ಕೂಡಿರುವ ಚೆಹರೆಯನ್ನು ನೋಡಿ, ಚಲನೆಯನ್ನು ನೋಡಿ ಒಂದು ಕ್ಷಣವಾದರೂ ಖುಷಿಯ ಅನುಭೂತಿ ಮಾಡಲಿ. ಹೇಗೆ ಬಾಯಾರಿರುವ ಆತ್ಮನಿಗೆ ಒಂದು ವೇಳೆ ಒಂದು ಹನಿಯಷ್ಟಾದರೂ ನೀರು ಸಿಕ್ಕಿದರೆ ಎಷ್ಟೊಂದು ಖುಷಿಯಾಗ್ತದೆ. ಹಾಗೆಯೇ ನಿಮ್ಮ ಖುಷಿಯ ಆಶ್ರಯ ಬಾಯಾರಿರುವ ಆತ್ಮಗಳಿಗೆ ಬಹಳ ಅತ್ಯವಶ್ಯಕತೆ ಇದೆ. ಈ ರೀತಿ ಸರ್ವ ಖಜಾನೆಗಳಿಂದ ಸದಾ ಸಂಪನ್ನರಾಗಿದ್ದೀರಾ. ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನು ಸ್ವಯಂ ಅನ್ನು ಸರ್ವ ಖಜಾನೆಯಿಂದ ಸಂಪನ್ನತೆಯ ಅನುಭವ ಸದಾ ಮಾಡ್ತೀರಾ ಅಥವಾ ಒಮ್ಮೊಮ್ಮೆ ಮಾಡ್ತೀರಾ? ಖಜಾನೆಯಂತೂ ಅವಿನಾಶಿಯಾಗಿದೆ, ನೀಡುವಂತಹ ದಾತನೂ ಸಹ ಅವಿನಾಶಿಯಾಗಿದ್ದಾರೆ. ಅಂದಾಗ ತಮ್ಮ ಸಂಪನ್ನತೆ ಸದಾ ಅವಿನಾಶಿಯಾಗಿರಬೇಕಾಗಿದೆ. ಏಕೆಂದರೆ ತಮ್ಮಲ್ಲಿರುವ ಅಲೌಕಿಕ ಖುಷಿ ಇಡೀ ಕಲ್ಪದಲ್ಲಿ ತಾವು ಬ್ರಾಹ್ಮಣರ ವಿನಃ ಮತ್ಯಾರಿಗೂ ಪ್ರಾಪ್ತಿಯಾಗೋದಿಲ್ಲ. ಇಂದಿನ ಈ ಅಲೌಕಿಕ ಖುಷಿ ಅರ್ಧಕಲ್ಪದ ಪ್ರಾರಬ್ಧದ ರೂಪದಲ್ಲಿ ನಡೀತದೆ. ಅಂದಾಗ ಎಲ್ಲರಿಗೂ ಇಷ್ಟೊಂದು ಖುಷಿ ಇದೆಯೇ? ಸದಾ ಖುಷಿ ಇದೆಯೇ? ಎಲ್ಲರೂ ಖುಷಿಯಾಗಿದ್ದೀರಾ? ಈ ಮಾತಿನಲ್ಲಂತೂ ಎಲ್ಲರೂ ಕೈ ಎತ್ತಿದ್ದಾರೆ. ಒಳ್ಳೆಯದು. ಸದಾ ಖುಷಿಯಾಗಿದ್ದೀರಾ? ಕೆಲವೊಮ್ಮೆ ಖುಷಿ ಹೋಗೋದಿಲ್ಲವೇ? ಕೆಲವೊಮ್ಮೆ ಹೋಗ್ತದೆಯೇ? ಖುಷಿಯಾಗಿರ್ತೀರಾ? ಆದರೆ ಸದಾ ಏಕರಸ ಖುಷಿ ಇರೋದರಲ್ಲಿ ಅಂತರವಾಗ್ತದೆ. ಖುಷಿಯಾಗಿರ್ತೀರಿ, ಆದರೆ ಪರ್ಸೆಂಟೇಜ್ನಲ್ಲಿ
ವ್ಯತ್ಯಾಸ ಬರ್ತದೆ. ಬಾಪ್ದಾದ ಆಟೋಮ್ಯಾಟಿಕ್ ಟಿವಿಯಿಂದ ಎಲ್ಲ ಮಕ್ಕಳ ಚೆಹರೆ ನೋಡ್ತಿರುತ್ತಾರೆ. ಆಗ ಏನು ಕಾಣಬಹುದು? ಆದ್ದರಿಂದ ಒಂದು ದಿನದ ತಮ್ಮ ಖುಷಿಯ ಚಾರ್ಟ್ ಚೆಕ್ ಮಾಡಿಕೊಳ್ಳಿ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯ ತನಕ ಒಂದೇ ರೀತಿ ಪರ್ಸೆಂಟೇಜಿನ ಖುಷಿ ಇರುತ್ತದೆಯೋ ಅಥವಾ ಬದಲಾಗುತ್ತಿರುತ್ತದೆಯೋ? ಪರಿಶೀಲನೆ ಮಾಡಿಕೊಳ್ಳುವುದಂತೂ ಬರುತ್ತದೆಯಲ್ಲವೇ? ಈಗಂತೂ ವಿಜ್ಞಾನದವರೂ ಸಹ ಪರಿಶೀಲನೆ ಮಾಡುವ ತುಂಬ ಸೂಕ್ಷ್ಮವಾದ ಸಾಧನಗಳನ್ನು ಕಂಡುಹಿಡಿದಿದ್ದಾರೆ. ಅಂದಾಗ ತಾವೂ ಸಹ ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ಅದನ್ನು ಅವಿನಾಶಿಯನ್ನಾಗಿ ಮಾಡಿಕೊಳ್ಳಿ. ಬಾಪ್ದಾದರವರು ಎಲ್ಲ ಮಕ್ಕಳ ವರ್ತಮಾನ ಪುರುಷಾರ್ಥವನ್ನು ಪರಿಶೀಲನೆ ಮಾಡಿದರು. ಪುರುಷಾರ್ಥವನ್ನಂತೂ ಎಲ್ಲರೂ ಮಾಡುತ್ತಿದ್ದಾರೆ. ಕೆಲವರು ಯಥಾಶಕ್ತಿ, ಕೆಲವರು ಶಕ್ತಿಶಾಲಿಯಾಗಿ ಪುರುಷಾರ್ಥ ಮಾಡ್ತಿದ್ದಾರೆ. ಆದ್ದರಿಂದ ಇಂದು ಬಾಪ್ದಾದರವರು ಎಲ್ಲ ಮಕ್ಕಳ ಮನಸ್ಸಿನ ಸ್ಥಿತಿಯನ್ನು ಚೆಕ್ ಮಾಡಿದರು. ಏಕೆಂದರೆ ಮನ್ಮನಾಭವ ಎಂಬುದೇ ಮೂಲವಾಗಿದೆ. ಸೇವೆಯಲ್ಲಿಯೂ ನೋಡಿದಾಗ ಮನಸಾ ಸೇವೆ ಶ್ರೇಷ್ಠ ಸೇವೆಯಾಗಿದೆ. ಮನ ಜೀತ್ ಜಗಜ್ಜೀತ್ ಎಂದು ಹೇಳುತ್ತೀರಲ್ಲವೇ? ಆದ್ದರಿಂದ ಮನಸ್ಸಿನ ಗತಿಯನ್ನು ಪರಿಶೀಲನೆ ಮಾಡಿಕೊಂಡಿರಾ? ಅಂದಾಗ ಏನನ್ನು ನೋಡಿದಿರಿ? ಮನಸ್ಸಿಗೆ ಮಾಲೀಕರಾಗಿ ಮನಸ್ಸನ್ನು ನಡೆಸುತ್ತೀರಿ. ಆದರೆ ಒಮ್ಮೊಮ್ಮೆ ಮನಸ್ಸು ತಮ್ಮನ್ನೂ ನಡೆಸ್ತದೆ. ಮನಸ್ಸು ನಿಮ್ಮನ್ನು ಪರವಶನನ್ನಾಗಿ ಮಾಡ್ತದೆ. ಬಾಪ್ದಾದರವರು ಸಹ ನೋಡ್ತಾರೆ. ಪ್ರೀತಿಯಿಂದ ಮನಸ್ಸನ್ನು ತಂದೆಯ ಜೊತೆ ಜೋಡಿಸ್ತೀರಿ. ಆದರೆ ಮನಸ್ಸಿನ ಸ್ಥಿತಿ ಏಕಾಗ್ರವಾಗೋದಿಲ್ಲ. ವರ್ತಮಾನ ಸಮಯದ ಮನಸ್ಸಿನ ಏಕಾಗ್ರತೆ ಏಕರಸ ಸ್ಥಿತಿಯ ಅನುಭೂತಿಯನ್ನು ಮಾಡಿಸ್ತದೆ. ಅಂದಾಗ ಈಗಿನ ಫಲಿತಾಂಶವನ್ನು ನೋಡಿದಾಗ ಮನಸ್ಸನ್ನು ಏಕಾಗ್ರ ಮಾಡಲು ಬಯಸ್ತೀರಿ. ಆದರೆ ಮಧ್ಯ ಮಧ್ಯದಲ್ಲಿ ಮನಸ್ಸು ಅಲೆದಾಡ್ತದೆ. ಏಕಾಗ್ರತೆಯ ಶಕ್ತಿ ಫರಿಷ್ಠಾ ಸ್ಥಿತಿಯ ಅನುಭವವನ್ನು ಸಹಜವಾಗಿ ಮಾಡಿಸ್ತದೆ. ಮನಸ್ಸು ವ್ಯರ್ಥ ಮಾತುಗಳ ರೂಪದಲ್ಲಿ, ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ, ವ್ಯರ್ಥ ವ್ಯವಹಾರದ ರೂಪದಲ್ಲಿ ಅಲೆದಾಡಿಸ್ತದೆ. ಹೇಗೆ ಕೆಲವರಿಗೆ ಶರೀರದಿಂದಲೂ ಏಕಾಗ್ರರಾಗಿ ಕುಳಿತುಕೊಳ್ಳುವುದಕ್ಕೆ ಅಭ್ಯಾಸವಿರೋದಿಲ್ಲ, ಕೆಲವರಿಗೆ ಅಭ್ಯಾಸವಿರುತ್ತದೆ. ಆದ್ದರಿಂದ ಮನಸ್ಸನ್ನು ಎಲ್ಲಿ ಬೇಕೋ, ಹೇಗೆ ಬೇಕೋ, ಎಷ್ಟು ಸಮಯ ಬೇಕೋ ಅಷ್ಟೂ ಸಮಯದವರೆಗೆ ಏಕಾಗ್ರರಾಗಿರೋದಕ್ಕೆ ಹೇಳಲಾಗ್ತದೆ. ಮನಸ್ಸು ಹತೋಟಿಯಲ್ಲಿದೆ ಎಂದು. ಏಕಾಗ್ರತೆಯ ಶಕ್ತಿ ಸಹಜವಾಗಿ ನಿರ್ವಿಘ್ನರನ್ನಾಗಿ ಮಾಡ್ತದೆ. ಯುದ್ಧ ಮಾಡಬೇಕಾಗೋದಿಲ್ಲ. ಏಕಾಗ್ರತೆಯ ಶಕ್ತಿಯಿಂದ ತಾನೇ ತಾನಾಗಿ ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂಬ ಅನುಭೂತಿ ಸದಾ ಕಾಲ ಆಗುತ್ತಿರುತ್ತದೆ. ಈ ಅನುಭವ ತಾನೇ ತಾನಾಗಿ ಆಗ್ತದೆ. ಅನುಭವಕ್ಕಾಗಿ ಪರಿಶ್ರಮ ಪಡಬೇಕಾಗಿಲ್ಲ. ಏಕಾಗ್ರತೆಯ ಶಕ್ತಿಯಿಂದ ಸ್ವತಃವಾಗಿ ಏಕರಸ ಫರಿಷ್ಠಾ ಸ್ವರೂಪದ ಅನುಭೂತಿಯಾಗ್ತದೆ. ಬ್ರಹ್ಮ ತಂದೆಯ ಜೊತೆ ಪ್ರೀತಿ ಇದೆಯಲ್ಲವೇ? ಅಂದಾಗ ಬ್ರಹ್ಮ ತಂದೆಯ ಸಮಾನರಾಗುವುದು ಅರ್ಥಾತ್ ಫರಿಷ್ಠ ಆಗುವುದಾಗಿದೆ. ಏಕಾಗ್ರತೆಯ ಶಕ್ತಿಯಿಂದ ಸ್ವತಃವಾಗಿ ಸರ್ವರ ಪ್ರತಿ ಸ್ನೇಹ, ಕಲ್ಯಾಣ, ಸನ್ಮಾನದ ವೃತ್ತಿ ಇದ್ದೇ ಇರ್ತದೆ. ಏಕೆಂದರೆ ಏಕಾಗ್ರತೆ ಎಂದರೆ ಸ್ವಮಾನದಲ್ಲಿರುವ ಸ್ಥಿತಿಯಾಗಿದೆ. ಫರಿಷ್ಠ ಸ್ಥಿತಿಯೂ ಸಹ ಸ್ವಮಾನದ ಸ್ಥಿತಿಯಾಗಿದೆ. ಬ್ರಹ್ಮ ತಂದೆಯನ್ನು ನೋಡ್ತಾ ವರ್ಣನೆಯೂ ಈ ರೀತಿ ಮಾಡ್ತೀರಿ. ಹೇಗೆ ಬ್ರಹ್ಮ ತಂದೆಯ ಜೀವನದಲ್ಲಿ ಸಂಪನ್ನತೆಯ ಸಮೀಪತೆ ಬರುತ್ತಿದ್ದಾಗ ಏನು ನೋಡಿದಿರಿ? ನಡೆಯುತ್ತಾ ಓಡಾಡುತ್ತಾ ಫರಿಷ್ಠಾ ರೂಪ ನೋಡಿದಿರಲ್ಲವೇ? ದೇಹದ ಪರಿವೆ ಅನುಭೂತಿ ಆಗುತ್ತಿತ್ತೆ. ಬ್ರಹ್ಮ ಬಾಬಾ ನಿಮ್ಮ ಮುಂದೆ ಓಡಾಡುವಾಗ ದೇಹ ಕಾಣುತ್ತಿತ್ತೆ ಅಥವಾ ಫರಿಷ್ಠಾ ರೂಪ ಕಾಣುತ್ತಿತ್ತೆ? ಕರ್ಮ ಮಾಡ್ತಾ, ಮಾತನಾಡ್ತಾ, ಮಕ್ಕಳಿಗೆ ಸಲಹೆ ಕೊಡ್ತಾ, ಉಮಂಗ ಉತ್ಸಾಹ ಮಕ್ಕಳಲ್ಲಿ ತುಂಬುತ್ತಾ, ದೇಹದಿಂದ ಭಿನ್ನರಾಗಿ ಸೂಕ್ಷ್ಮ ಪ್ರಕಾಶ ರೂಪದ ಅನುಭೂತಿ ಮಾಡಿದರು. ನೀವು ಸಹ ಹೇಳುತ್ತೀರಲ್ಲವೇ? ಹೇಗೆ ಬ್ರಹ್ಮ ತಂದೆ ಮಾತನಾಡ್ತಾ ಮಾತನಾಡ್ತಾ ಈ ರೀತಿ ಅನುಭವವಾಗುತ್ತಿತ್ತು. ಬ್ರಹ್ಮ ಬಾಬಾ ಮಾತನಾಡುತ್ತಿದ್ದರೂ ಅವರು ಇಲ್ಲಿಲ್ಲ, ಸೂಕ್ಷ್ಮ ಲೋಕದಲ್ಲಿದ್ದಾರೆ ಎಂದು ಭಾಸವಾಗುತ್ತಿತ್ತು. ನೋಡುತ್ತಿದ್ದಾರೆ, ಆದರೆ ಅದರಲ್ಲಿ ಅಲೌಕಿಕ ದೃಷ್ಟಿಯಾಗಿತ್ತು. ಆದರೆ ದೇಹದ ದೃಷ್ಟಿ ಇರಲಿಲ್ಲ.
ಈ ರೀತಿ ದೇಹಭಾನದಿಂದ ದೂರ ಬೇರೆಯವರೂ ಸಹ ದೇಹದ ಪರಿವೇರಲ್ಲಿ ಬಾರದಿರಲಿ, ಭಿನ್ನತೆಯ ರೂಪದಲ್ಲಿ ಕಾಣುತ್ತಿರಲಿ. ಇದಕ್ಕೆ ದೇಹದಲ್ಲಿರುತ್ತಾ ಫರಿಷ್ಠಾ ಸ್ವರೂಪವೆಂದು ಹೇಳಲಾಗ್ತದೆ. ಪ್ರತಿ ಮಾತಿನಲ್ಲಿ, ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಕರ್ಮದಲ್ಲಿ ಭಿನ್ನತನದ ಅನುಭವವಾಗಲಿ. ಇವರು ಮಾತನಾಡುತ್ತಿದ್ದಾರೆ, ಆದರೆ ನ್ಯಾರಾ ಪ್ಯಾರಾ 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 ಅನುಭವವಾಗುತ್ತದೆ, ಆತ್ಮಿಕ ರೀತಿಯ ಅನುಭವವಾಗುತ್ತಿರುತ್ತದೆ. ಈ ರೀತಿ ಫರಿಷ್ಠಾತನದ ಅನುಭೂತಿ ಸ್ವಯಂ ತಾವೂ ಮಾಡಿ ಮತ್ತು ಅನ್ಯರಿಗೂ ಮಾಡಿಸಿ. ಏಕೆಂದರೆ ಫರಿಷ್ಠಾ ಆಗದೆ ದೇವತೆಗಳಾಗೋದಿಲ್ಲ. ಫರಿಷ್ಠಾ ಸೋ ದೇವತೆಯಾಗುವುದು ಅಂದಾಗ ನಂಬರ್ 1 ಬ್ರಹ್ಮ ತಂದೆಯ ಆತ್ಮನು ಪ್ರತ್ಯಕ್ಷ ಸಾಕಾರ ರೂಪದಲ್ಲಿಯೂ ಸಹ ಫರಿಷ್ಠಾ ರೂಪವನ್ನು ಅನುಭವ ಮಾಡಿಸಿದರು ಮತ್ತು ಫರಿಷ್ಠಾ ಆದರು. ಆ ಫರಿಷ್ಠಾ ಸ್ವರೂಪದೊಂದಿಗೆ ತಾವೆಲ್ಲರೂ ಸಹ ಸೂಕ್ಷ್ಮ ದೇವತೆಗಳಿಗೆ ಪರಮಧಾಮದಲ್ಲಿ ಹಿಂತಿರುಗಿ ಹೋಗಬೇಕು. ಅದಕ್ಕಾಗಿ ಮನಸ್ಸಿನ ಏಕಾಗ್ರತೆಯ ಕಡೆ ಗಮನ ಕೊಡಬೇಕು. ನಿಮ್ಮ ಆದೇಶದಂತೆ ಮನಸ್ಸನ್ನು ನಡೆಸಿ. ಮಾಡುವುದಾದರೆ ಮನಸ್ಸಿನ ಮೂಲಕ ಕರ್ಮ ಮಾಡಿ. ಕರ್ಮ ಮಾಡಬಾರದೆಂದ ಮೇಲೆ ಮನಸ್ಸು ಮಾಡು ಎಂದು ಹೇಳಿದರೆ ಇದು ಮಾಲೀಕತನವಲ್ಲ. ಈಗಂತೂ ಕೆಲವು ಮಕ್ಕಳು ಈ ರೀತಿ ಹೇಳ್ತಾರೆ, ನಾವು ಇಷ್ಟಪಡೋದಿಲ್ಲ, ಆದರೆ ಆಗಿ ಹೋಯಿತು. ನಾವು ಅಂದುಕೊಂಡಿರಲಿಲ್ಲ, ಆದರೆ ಆಗಿ ಹೋಯಿತು. ಇದಾಗಿದೆ ಮನಸ್ಸಿಗೆ ವಶೀಭೂತರಾಗಿರುವ ಸ್ಥಿತಿ ಎಂದು ಹೇಳಲಾಗ್ತದೆ. ಇಂತಹ ಸ್ಥಿತಿ ಅಥವಾ ಅನುಭವ ಇಷ್ಟವಾಗುವುದಿಲ್ಲವಲ್ಲವೇ? ಆದ್ದರಿಂದ ಬ್ರಹ್ಮ ತಂದೆಯನ್ನು ಅನುಸರಣೆ ಮಾಡಿ. ಬ್ರಹ್ಮ ತಂದೆಯ ಮುಂದೆ ನಿಂತುಕೊಂಡಾಗ ಏನು ಅನುಭವವಾಗುತ್ತಿತ್ತು? ಫರಿಷ್ಠ ಆಗಿ ನಿಂತಿದ್ದಾರೆ, ಸೂಕ್ಷ್ಮ ದೇವತೆಯಾಗಿ ದೃಷ್ಟಿ ಕೊಡ್ತಿದ್ದಾರೆ ಎಂದು ಅನುಭವವಾಗುತ್ತದೆಯಲ್ಲವೇ? ಆದ್ದರಿಂದ ಮನಸ್ಸಿನ ಏಕಾಗ್ರತಾ ಶಕ್ತಿ ಸಹಜವಾಗಿ ಫರಿಷ್ಠೆಯನ್ನಾಗಿ ಮಾಡುತ್ತದೆ. ಬ್ರಹ್ಮ ತಂದೆಯೂ ಸಹ ಮಕ್ಕಳಿಗೆ ಸಮಾನರಾಗಿ ಎಂದೇ ಹೇಳ್ತಾರೆ. ಶಿವ ತಂದೆ ನಿರಾಕಾರಿಯಾಗಿ ಎಂದು ಹೇಳ್ತಾರೆ. ಬ್ರಹ್ಮ ತಂದೆ ಸೂಕ್ಷ್ಮ ದೇವತೆಯಾಗಿ ಎಂದು ಹೇಳ್ತಾರೆ. ಅಂದ ಮೇಲೆ ಏನು ಯೋಚಿಸಿದ್ದೀರಿ? ಆದರೆ ಫಲಿತಾಂಶದಲ್ಲಿ ಏನು ನೋಡಲಾಯಿತು? ಮನಸ್ಸಿನ ಏಕಾಗ್ರತೆ ಕಡಿಮೆ ಇದೆ. ಮಧ್ಯದಲ್ಲಿ ಮನಸ್ಸು ಅಲೆದಾಡ್ತದೆ. ಎಲ್ಲಿಗೆ ಹೋಗಬಾರದೆಯೋ ಅಲ್ಲಿಗೆ ಹೋಗ್ತದೆ. ಅಂದಾಗ ಅದಕ್ಕೆ ಏನು ಹೇಳಲಾಗ್ತದೆ? ಅಲೆದಾಡುತ್ತಿದೆ ಎಂದು ಹೇಳಲಾಗುತ್ತದೆಯಲ್ಲವೇ? ಆದ್ದರಿಂದ ಏಕಾಗ್ರತಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಮಾಲೀಕತನದ ಸ್ಥಿತಿಯ ಆಸನದಲ್ಲಿ ಸೆಟ್ ಆಗಿ. ಯಾವಾಗ ಈ ಆಸನದಲ್ಲಿ ಸೆಟ್ ಆಗುತ್ತೀರೋ ಆಗ ಅಪ್ಸೆಟ್ ಆಗೋದಿಲ್ಲವೇ? ಯಾವಾಗ ಸೆಟ್ ಆಗೋದಿಲ್ಲ, ಅಪ್ಸೆಟ್ ಆಗುತ್ತೀರಿ. ಆದ್ದರಿಂದ ಭಿನ್ನ ಭಿನ್ನವಾದ ಶ್ರೇಷ್ಠ ಸ್ಥಿತಿಯ ಆಸನದಲ್ಲಿ ಸೆಟ್ ಆಗಿ, ಆಗ ಇದಕ್ಕೆ ಏಕಾಗ್ರತೆಯ ಶಕ್ತಿ ಎಂದು ಹೇಳಲಾಗ್ತದೆ. ಸರಿ ಇದೆಯಲ್ಲವೇ? ಅಂದಾಗ ಬ್ರಹ್ಮ ತಂದೆಯ ಜೊತೆ ಪ್ರೀತಿ ಇದೆಯಲ್ಲವೇ? ಎಷ್ಟು ಪ್ರೀತಿ ಇದೆ? ಎಷ್ಟಿದೆ? ಬಹಳ ಇದೆ. ಬಹಳ ಪ್ರೀತಿ ಇದೆ ಬ್ರಹ್ಮ ತಂದೆಯ ಜೊತೆ. ಪ್ರೀತಿಗೆ ರಿಟರ್ನ್ ಏನು ಕೊಡ್ತೀರಿ? ಬ್ರಹ್ಮ ತಂದೆಗೂ ನಿಮ್ಮ ಮೇಲೆ ಪ್ರೀತಿ ಇದೆ, ಆದ್ದರಿಂದ ನಿಮಗೂ ಪ್ರೀತಿ ಇದೆಯಲ್ಲವೇ? ರಿಟರ್ನ್ ಏನು ಕೊಡ್ತೀರಿ? ಸಮಾನರಾಗುವುದೇ ರಿಟರ್ನ್ ಕೊಡುವುದಾಗಿದೆ. ಒಳ್ಳೆಯದು. ಡಬಲ್ ವಿದೇಶಿ ಮಕ್ಕಳು ಸಹ ಬಂದಿದ್ದಾರೆ. ಡಬಲ್ ವಿದೇಶಿಗಳಿಂದ ಮಧುಬನದ ಶೃಂಗಾರವಾಗ್ತದೆ. ಇದು ಚೆನ್ನಾಗಿದೆ. ಅಂತಾರಾಷ್ಟ್ರೀಯವಾಗುತ್ತದೆಯಲ್ಲವೇ? ನೋಡಿ, ಮಧುಬನದಲ್ಲಿಯೂ ವರ್ಗೀಕರಣದ ಸೇವೆ ನಡೆಯುತ್ತಿದೆ. ಇದರಿಂದ ಸಮಾಚಾರ 4 ಕಡೆಯೂ ಹರಡುತ್ತದೆ. ನೀವು ನೋಡುತ್ತಿದ್ದೀರಿ, ಯಾವಾಗಿನಿಂದ ವರ್ಗೀಕರಣದ ಸೇವೆ ಆರಂಭವಾಯಿತೋ ಆಗಿನಿಂದ ಗಣ್ಯ ವ್ಯಕ್ತಿಗಳಿಗೆ ಸಂದೇಶ ಹೆಚ್ಚಾಗಿ ತಲುಪಿದೆ. ವಿವಿಐಪಿಗಳಿಗೆ ಮಾತಂತೂ ಬಿಡಿ, ಅವರಿಗೆ ಸಮಯವೆಲ್ಲಿದೆ? ಹಾಗೆಯೇ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ, ಅದರಿಂದ ಸಂದೇಶ ತಲುಪುತ್ತದೆ. ಈಗ ದೆಹಲಿ ಮತ್ತು ಕಲ್ಕತ್ತಾದಲ್ಲಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೀರಲ್ಲವೇ? ಒಳ್ಳೆಯ ಪ್ಲಾನ್ ಮಾಡುತ್ತಿದ್ದೀರಿ. ಉತ್ತಮವಾದ ಶ್ರಮ ಪಡುತ್ತಿದ್ದೀರಿ. ಬಾಪ್ದಾದರವರ ಬಳಿಗೆ ಎಲ್ಲ ಸಮಾಚಾರಗಳು ತಲುಪುತ್ತಿರುತ್ತವೆ.
ಹಾಗೆಯೇ ದೆಹಲಿಯಿಂದ ವಿದೇಶದವರೆಗೂ ಸಂದೇಶ ತಲುಪಬೇಕಾಗಿದೆ. ಮಾಧ್ಯಮ ವರ್ಗದವರು ಏನು ಮಾಡುತ್ತೀರಿ? ಕೇವಲ ಭಾರತದವರೆಗೂ ತಲುಪಿಸುತ್ತಿದ್ದೀರಾ? ವಿದೇಶದಿಂದ ದೆಹಲಿಯಲ್ಲಿ ಇಂತಹ ಕಾರ್ಯಕ್ರಮವಾಯಿತು, ಕಲ್ಕತ್ತಾದಲ್ಲಿ ಇಂತಹ ಕಾರ್ಯಕ್ರಮವಾಯಿತು ಎಂದು ಸಂದೇಶ ಭಾರತಕ್ಕೆ ತಲುಪಬೇಕು. ಅಲ್ಲಿ ಇಲ್ಲಿಯ ತಂದೆಯ ಸೇವೆಯ ಸಂದೇಶ ತಲುಪುತ್ತಿದೆ ಎಂದು ಭಾರತಕ್ಕೆ ಬರಲಿ. ಕಾರ್ಯಕ್ರಮ ಭಾರತದಲ್ಲಾಗಲಿ ಹಾಗೂ ಭಾರತದ ಸೇವಾ ಸಮಾಚಾರ ವಿದೇಶದ ಸಮಾಚಾರ ಪತ್ರಗಳಿಂದ ಭಾರತಕ್ಕೆ ತಲುಪಲಿ. ಆಗ ಸಂದೇಶ ಹರಡುತ್ತದೆ. ಭಾರತದಿಂದ ತಂದೆಯ ಸಂದೇಶ ವಿದೇಶಕ್ಕೆ ತಲುಪಲಿ. ಹಾಗೆಯೇ ವಿದೇಶದಿಂದ ತಂದೆಯ ಸಂದೇಶ ಭಾರತಕ್ಕೆ ತಲುಪಲಿ. ಆಗ ತುಂಬ ಪ್ರಭಾವವಿರ್ತದೆ. ಚೆನ್ನಾಗಿದೆ. ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೀರಿ, ಚೆನ್ನಾಗಿ ಮಾಡುತ್ತಿದ್ದೀರಿ. ಬಾಪ್ದಾದರವರು ಸಹ ದೆಹಲಿಯವರೆಗೂ ಪ್ರೀತಿಯ ಪರಿಶ್ರಮಕ್ಕೆ ಅಭಿನಂದನೆಗಳನ್ನು ನೀಡುತ್ತಿದ್ದಾರೆ. ಕಲ್ಕತ್ತಾದವರಿಗೂ ಸಹ ಮೊದಲೇ ಶುಭಾಶಯಗಳು ಸ್ವೀಕಾರವಾಗಲಿ. ಏಕೆಂದರೆ ಸಹಯೋಗ, ಸ್ನೇಹ ಮತ್ತು ಧೈರ್ಯ ಯಾವಾಗ ಈ ಮೂರೂ ಮಾತುಗಳು ಒಂದು ಕಡೆ ಸೇರುತ್ತವೆಯೋ ಆಗ ಬಾಬಾರವರ ಸಂದೇಶ ಜೋರಾಗಿ ತಲುಪುತ್ತದೆ. ಬಾಬಾರವರ ಸಂದೇಶದ ಕೂಗು ತಲುಪಲೇಬೇಕು. ಏಕೆ ತಲುಪೋದಿಲ್ಲ? ಈಗ ಮಾಧ್ಯಮದವರು ಈ ಕಮಾಲ್ ಮಾಡಬೇಕು. ನಾವೆಲ್ಲರೂ ಟಿವಿಯಲ್ಲಿ ನೋಡಿದೆವು, ಇದು ಬಂದಿತ್ತು ಎಂದರಷ್ಟೇ ಸಾಲದು. ಅದಂತೂ ಭಾರತದಲ್ಲಿ ಮಾತ್ರ ಬರುತ್ತಿದೆ. ಈಗ ಇನ್ನೂ ವಿದೇಶದವರೆಗೂ ತಲುಪಿಸಿ. ಈ ವರ್ಷ ಬಾಬಾರವರ ಸಂದೇಶದ ಕೂಗನ್ನು ತಲುಪಿಸಲು ಎಷ್ಟು ಧೈರ್ಯ ಮತ್ತು ಸಾಹಸದಿಂದ ಆಚರಣೆ ಮಾಡುತ್ತೀರೆಂದು ಬಾಪ್ದಾದ ಈ ವರ್ಷ ನೋಡುತ್ತಾರೆ. ಡಬಲ್ ವಿದೇಶಿಯರಿಗೆ ಬಹಳ ಉಮಂಗವಿದೆ ಎಂದು ಬಾಪ್ದಾದರವರಿಗೆ ಸಮಾಚಾರ ಸಿಕ್ಕಿದೆ. ಇದೆಯಲ್ಲವೇ? ಚೆನ್ನಾಗಿದೆ. ಪರಸ್ಪರ ಒಬ್ಬರನ್ನೊಬ್ಬರು ನೋಡಿ ಉಮಂಗ ಬರ್ತದೆ. ಓಟೆ ಸೋ ಬ್ರಹ್ಮ ಬಾಬಾ ಸಮಾನ್. ಚೆನ್ನಾಗಿದೆ. ಆದ್ದರಿಂದ ದಾದೀಜಿಯವರಿಗೂ ಈ ಸಂಕಲ್ಪ ಬರ್ತದೆ. ದಾದೀಜಿಯವರಿಗೂ ಸಹ ಸೇವೆಯಲ್ಲಿ ನಿರಂತರವಾಗಿರುವ ವಿಧಿ ಇಷ್ಟವಾಗ್ತದೆ. ಚೆನ್ನಾಗಿದೆ. ನಿಮಿತ್ತರಾಗಿದ್ದಾರಲ್ಲವೇ? ಒಳ್ಳೆಯದು. ಎಲ್ಲರೂ ಹಾರುವ ಕಲೆ ಉಳ್ಳವರಾಗಿದ್ದೀರಲ್ಲವೇ? ಹಾರುವ ಕಲೆ ಅತಿ ವೇಗದ ಕಲೆಯಾಗಿದೆ. ನಡೆಯುವ ಕಲೆ, ಏರುವ ಕಲೆ ತೀವ್ರ ವೇಗದ್ದಾಗಿಲ್ಲ. ಹಾರುವ ಕಲೆ ತೀವ್ರಗತಿಯ ಕಲೆಯೂ ಆಗಿದೆ ಹಾಗೂ ಪ್ರಥಮ ಸ್ಥಾನದಲ್ಲಿ ತರುವ ಕಲೆಯೂ ಆಗಿದೆ. ಒಳ್ಳೆಯದು. ಮಾತೆಯರು ಏನು ಮಾಡ್ತೀರಿ? ಮಾತೆಯರು ತಮ್ಮ ಸ್ನೇಹಿತರನ್ನು ಜಾಗೃತ ಮಾಡಿ. ಕಡಿಮೆ ಎಂದರೆ ಕಡಿಮೆ. ಯಾವ ಮಾತೆಯರೂ ಸಹ ನನಗೆ ಗೊತ್ತಿಲ್ಲವೆಂದು ದೂರು ಕೊಡಬಾರದು. ಮಾತೆಯರ ಸಂಖ್ಯೆ ಸದಾ ಹೆಚ್ಚಾಗಿರ್ತದೆ. ಅದು ಬಾಪ್ದಾದರವರಿಗೂ ಖುಷಿಯಾಗ್ತದೆ. ಹಾಗೂ ಈ ಗ್ರೂಪಿನಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ಗ್ರೂಪಿನಲ್ಲಿ ಕುಮಾರರ ಸಂಖ್ಯೆ ಹೆಚ್ಚಾಗಿದೆ. ನೋಡಿ, ಕುಮಾರರು ತಮ್ಮ ಸ್ನೇಹಿತರನ್ನು ಜಾಗೃತ ಮಾಡಿ. ಒಳ್ಳೆಯದು. ಕುಮಾರರು ಈ ಕಮಾಲ್ ಮಾಡಿ ತೋರಿಸಬೇಕು. ಸ್ವಪ್ನ ಮಾತ್ರದಲ್ಲಿಯೂ ಪವಿತ್ರತೆ ಪರಿಪಕ್ವವಾಗಿರುವಂತಹ ಅದ್ಭುತ ಮಾಡಿ ತೋರಿಸಬೇಕು. ಬಾಪ್ದಾದ ಈ ಮಾತನ್ನು ಚಾಲೆಂಜ್ ಮಾಡಿ ತೋರಿಸುವಂಥವರಾಗಬೇಕು ಎಂದು ಹೇಳಿದರು. ಬ್ರಹ್ಮಕುಮಾರರಾದ ಯುವ ಕುಮಾರರು ಡಬಲ್ ಕುಮಾರರಲ್ಲವೇ? ಬ್ರಹ್ಮಕುಮಾರನೂ ಆಗಿದ್ದೀರಿ, ಶರೀರದಿಂದಲೂ ಕುಮಾರರಾಗಿದ್ದೀರಿ. ಅಂದಾಗ ಪವಿತ್ರತೆಯ ಅರ್ಥ ಪ್ರತ್ಯಕ್ಷ ಜೀವನದಲ್ಲಿರಲಿ. ನಿಮ್ಮ ಪವಿತ್ರತೆಯನ್ನು ಪರಿಶೀಲನೆ ಮಾಡಿ ಎಂದು ಆದೇಶ ಮಾಡೋಣವೇ? ಈ ಮಾತಿನಲ್ಲಿ ಕೈ ಮೇಲಕ್ಕೆ ಎತ್ತುತ್ತಿಲ್ಲ. ಪರಿಶೀಲನೆ ಮಾಡುವಂತಹ ಯಂತ್ರಗಳಿರ್ತವೆ. ಸ್ವಪ್ನದಲ್ಲಿಯೂ ಅಪವಿತ್ರತೆಯ ಸಾಹಸವನ್ನಿಡಬೇಡಿ. ಕುಮಾರಿಯರೂ ಸಹ ಇದೇ ರೀತಿ ಇರಬೇಕು. ಕುಮಾರಿ ಎಂದರೆ ಪೂಜ್ಯ ಪವಿತ್ರ ಕುಮಾರಿ. ಕುಮಾರ ಮತ್ತು ಕುಮಾರಿಯರು ಬಾಪ್ದಾದರವರ ಜೊತೆಗೆ ಈ ರೀತಿ ಪ್ರತಿಜ್ಞೆ ಮಾಡಿ, ನಾವೆಲ್ಲರೂ ಸ್ವಪ್ನ ಸಂಕಲ್ಪದಲ್ಲಿಯೂ ಪವಿತ್ರರಾಗಿದ್ದೇವೆಂದು. ಆಗ ಕುಮಾರ ಹಾಗೂ ಕುಮಾರಿಯರ ಪವಿತ್ರತೆಯ ಸಮಾರಂಭವನ್ನು ಆಚರಣೆ ಮಾಡ್ತಾರೆ. ಈಗ ಸ್ವಲ್ಪ ಸ್ವಲ್ಪ ಇದೆ. ಬಾಪ್ದಾದರವರಿಗೆ ಗೊತ್ತಿದೆ ಅಪವಿತ್ರತೆ ಅವಿದ್ಯಾ ಆಗಿರಲಿ. ಏಕೆಂದರೆ ಹೊಸ ಜನ್ಮ ತೆಗೆದುಕೊಂಡಿದ್ದೀರಲ್ಲವೇ? ಅಂದಾಗ ಅಪವಿತ್ರತೆ ನಿಮ್ಮ ಹಿಂದಿನ ಜನ್ಮದ ಮಾತಾಗಿದೆ. ಇದು ಮರುಜೀವ ಜನ್ಮ.
ಜನ್ಮವೇ ಬ್ರಹ್ಮನ ಮುಖದಿಂದ ಆದಂತಹ ಪವಿತ್ರ ಜನ್ಮವಾಗಿದೆ. ಆದ್ದರಿಂದ ಪವಿತ್ರ ಜನ್ಮದ ಮರ್ಯಾದೆ ಬಹಳ ಅವಶ್ಯಕತೆ ಇದೆ. ಕುಮಾರ ಕುಮಾರಿಯರು ಈ ಬಾವುಟವನ್ನು ಹಾರಿಸಬೇಕು. ಪವಿತ್ರರಾಗಿದ್ದೇವೆ, ಪವಿತ್ರ ಸಂಸ್ಕಾರವನ್ನು ವಿಶ್ವದಲ್ಲಿ ಹರಡುತ್ತೇವೆಂದು ಘೋಷಣೆ 4 ಕಡೆ ಹರಡಬೇಕು. ಕುಮಾರಿಯರು ಕೇಳಿದ್ದೀರಲ್ಲವೇ? ನೋಡಿ, ಎಷ್ಟೊಂದು ಕುಮಾರಿಯರಿದ್ದಾರೆ. ಈಗ ಈ ಸಂದೇಶವನ್ನು ಕುಮಾರರು ಹರಡುತ್ತಾರೆಯೋ ಅಥವಾ ಕುಮಾರಿಯರು ಹರಡುತ್ತೀರೋ ಎಂದು ನೋಡ್ತಾರೆ. ಅದಕ್ಕಾಗಿ ಬ್ರಹ್ಮ ತಂದೆಯನ್ನು ಅನುಸರಿಸಿ. ಬ್ರಾಹ್ಮಣ ಜೀವನವೆಂದರೆ ಅಪವಿತ್ರತೆಯ ಹೆಸರು ಚಿಹ್ನೆಯೂ ಇರಬಾರದು. ಮಾತೆಯರಲ್ಲಿ ಮೋಹವಿದ್ದರೂ ಸಹ ಅಪವಿತ್ರತೆಯಾಗಿದೆ. ಮಾತೆಯರು ಬ್ರಾಹ್ಮಣರಲ್ಲವೇ? ಆದ್ದರಿಂದ ಮಾತೆಯರಾಗಿರಲಿ, ಕುಮಾರರಾಗಿರಲಿ, ಕುಮಾರಿಯರಾಗಿರಲಿ, ಅಧರ್ ಕುಮಾರರಲ್ಲಿಯೂ ಯಾವುದೇ ಅಪವಿತ್ರತೆ ಇರಬಾರದು. ಬ್ರಾಹ್ಮಣರೆಂದರೆ ಪವಿತ್ರ ಆತ್ಮ. ಒಂದು ವೇಳೆ ಯಾವುದೇ ಅಪವಿತ್ರತೆಯ ಕಾರ್ಯವಾದರೆ ಅದು ದೊಡ್ಡ ಪಾಪವಾಗಿದೆ. ಈ ಪಾಪಕ್ಕೂ ಬಹಳ ಕಠಿಣ ಶಿಕ್ಷೆ ಇದೆ. ಆದ್ದರಿಂದ ಇದೆಲ್ಲವೂ ನಡೀತದೆ ಎಂದು ತಿಳಿಯಬಾರದು. ಅಲ್ಪ ಸ್ವಲ್ಪ ನಡೀತದೆ ಎಂದೂ ಸಹ ತಿಳಿಯಬಾರದು. ಇದು ಮೊದಲನೆಯ ಸಬ್ಜೆಕ್ಟ್ ಆಗಿದೆ. ಪವಿತ್ರತೆಯ ನವೀನತೆಯಾಗಿದೆ. ಬ್ರಹ್ಮ ತಂದೆ ಸಹ ಪವಿತ್ರತೆಯ ಕಾರಣ ನಿಂದನೆ ಕೇಳಿದರು. ಈ ರೀತಿಯಾಗಿ ಹೋಯಿತು ಎಂದು ಹೇಳ್ತಾ ತಪ್ಪಿಸಿಕೊಳ್ಳುವಂತಿಲ್ಲ. ಇದರಲ್ಲಿ ಹುಡುಗಾಟಿಕೆ ಮಾಡಬೇಡಿ. ಯಾರೇ ಬ್ರಾಹ್ಮಣರಾಗಿರಲಿ, ಅವರು ಸಮರ್ಪಣೆಯಾಗಿರಲಿ, ಪ್ರವೃತ್ತಿಯಲ್ಲಿರಲಿ, ಸೇವಾಧಾರಿಯಾಗಿರಲಿ, ಈ ಮಾತಿನಲ್ಲಿ ಧರ್ಮರಾಜ ಬಿಡೋದಿಲ್ಲ. ಆಗ ಬ್ರಹ್ಮ ತಂದೆ ಧರ್ಮರಾಜನ ಜೊತೆ ಸೇರಿಕೊಳ್ಳುತ್ತಾರೆ. ಆದ್ದರಿಂದ ಕುಮಾರ ಕುಮಾರಿಯರು ಎಲ್ಲಿಯೇ ಇರಲಿ, ಮಧುಬನದಲ್ಲಿಯೇ ಇರಲಿ, ಸೇವಾ ಕೇಂದ್ರದಲ್ಲಿರಲಿ, ಆದರೆ ಇದರ ಪ್ರಭಾವ ಸಂಕಲ್ಪ ಮಾತ್ರದ ಗಾಯವೂ ಸಹ ಅತಿ ದೊಡ್ಡ ಗಾಯವಾಗಿದೆ. ಪವಿತ್ರ ಮನ್ ರಖೋ, ಪವಿತ್ರ ತನ್ ರಖೋ ಎಂಬ ಹಾಡನ್ನು ಹಾಡುತ್ತೀರಲ್ಲವೇ? ಇದು ನಿಮ್ಮ ಹಾಡಲ್ಲವೇ? ಅಂದಾಗ ಮನಸ್ಸು ಪವಿತ್ರವಾಗಿದೆ ಎಂದರೆ ಜೀವನ ಪವಿತ್ರವಾಗಿದೆ ಎಂದರ್ಥ. ಈ ಮಾತನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಸ್ವಲ್ಪವಾದರೆ ಏನಾಯಿತು? ಅದು ಸ್ವಲ್ಪವಲ್ಲ, ತುಂಬ ಆಗಿದೆ. ಬಾಪ್ದಾದ ಗಂಭೀರ ರೂಪದಲ್ಲಿ ಸೂಚನೆ ಕೊಡ್ತಿದ್ದಾರೆ. ಅಂದಾಗ ಈ ಮಾತಿನಲ್ಲಿ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಲೆಕ್ಕಾಚಾರವನ್ನು ಯಾರೇ ಆಗಿರಲಿ ಚೆನ್ನಾಗಿ ತೆಗೆದುಕೊಳ್ತಾರೆ. ಅದರಿಂದ ಸಾವಧಾನವಾಗಿರಿ, ಗಮನವಿರಲಿ. ಎಲ್ಲರೂ ಗಮನ ಕೊಟ್ಟು ಕೇಳಿದ್ದೀರಾ? ಎರಡೂ ಕಿವಿಗಳನ್ನು ತೆರೆದು ಕೇಳಿ. ಅಪವಿತ್ರತೆ ವೃತ್ತಿಯಲ್ಲಿಯೂ ದೃಷ್ಟಿಯಲ್ಲಿಯೂ ಸಹ ಸ್ಪರ್ಶವಾಗಬಾರದು. ಸಂಕಲ್ಪದಲ್ಲಿ ಇಲ್ಲವೆಂದಾಗ ವೃತ್ತಿ ದೃಷ್ಟಿ ಹೇಗಿರ್ತದೆ? ಏಕೆಂದರೆ ಸಂಪೂರ್ಣ ಪವಿತ್ರವಾಗುವಂತಹ ಸಮಯ ಸಮೀಪಕ್ಕೆ ಬರ್ತಾ ಇದೆ. ಪವಿತ್ರತೆಯ ಮಾತಿನಲ್ಲಿ ಈ ರೀತಿಯ ಅಪವಿತ್ರತೆಯೂ ಸಹ ಸಂಪೂರ್ಣ ಬಿಳಿಯ ಕಾಗದದ ಮೇಲೆ ಕಪ್ಪು ಕಲೆಯಾಗಿದೆ. ಒಳ್ಳೆಯದು. ಎಲ್ಲರೂ ಎಲ್ಲ ಕಡೆಯಿಂದ ಬಂದಿದ್ದೀರಿ. ಎಲ್ಲ ಕಡೆಯಿಂದ ಬಂದಿರುವಂತಹ ಮಕ್ಕಳಿಗೆ ಶುಭಾಶಯಗಳು. ಒಳ್ಳೆಯದು. ಮನಸ್ಸನ್ನು ಆದೇಶ ಪ್ರಮಾಣ ನಡೆಸಿ. 1 ಸೆಕೆಂಡಿನಲ್ಲಿ ಎಲ್ಲಿ ಬೇಕೋ ಮನಸ್ಸು ಅಲ್ಲಿ ಏಕಾಗ್ರವಾಗಬೇಕು. ಈ ಎಕ್ಸರ್ಸೈಸ್ ಮಾಡಿ. ಒಳ್ಳೆಯದು. ಬಹಳಷ್ಟು ಸ್ಥಾನದಲ್ಲಿ ಮಕ್ಕಳು ಕೇಳ್ತಿದ್ದಾರೆ, ಕೆಲವು ಸ್ಥಾನದಲ್ಲಿ ನೆನಪು ಮಾಡ್ತಿದ್ದಾರೆ, ಕೇಳುತ್ತಲೂ ಇದ್ದಾರೆ. ಇದನ್ನು ಕೇಳಿ ಖುಷಿಯಾಗ್ತಿದೆ. ವಿಜ್ಞಾನದ ಈ ಸಾಧನಗಳು ವಾಸ್ತವಿಕವಾಗಿ ನಿಮ್ಮ ಸುಖಕ್ಕಾಗಿಯೇ ಇದೆ. ಒಳ್ಳೆಯದು. 4 ಕಡೆಯ ಸರ್ವ ಖಜಾನೆಗಳಿಂದ ಸದಾ ಸಂಪನ್ನ ಮಕ್ಕಳಿಗೆ, ಸದಾ ಖುಷಿಯ ಅದೃಷ್ಟವುಳ್ಳ ಖುಷಿಯಿಂದ ಹರಡಿರುವ ಚೆಹರೆ ಹಾಗೂ ಚಲನೆಯಿಂದ ಖುಷಿಯ ಆಶ್ರಯವನ್ನು ಕೊಡುವಂತಹ ವಿಶ್ವ ಕಲ್ಯಾಣಕಾರಿ ಮಕ್ಕಳಿಗೆ, ಸದಾ ಮನಸ್ಸಿನ ಮಾಲೀಕರಾಗಿ ಏಕಾಗ್ರತೆಯ ಶಕ್ತಿಯ ಮೂಲಕ ಮನಸ್ಸನ್ನು ಕಂಟ್ರೋಲ್ ಮಾಡುವಂತಹ ಮನಜೀತ್ ಜಗಜ್ಜೀತ್ ಮಕ್ಕಳಿಗೆ, ಸದಾ ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆಯ ವ್ಯಕ್ತಿತ್ವವುಳ್ಳಂತಹ ಶ್ರೇಷ್ಠ ಬ್ರಾಹ್ಮಣಾತ್ಮ, ಸದಾ ಡಬಲ್ ಲೈಟ್ ಆಗಿ ಫರಿಷ್ಠಾ ಜೀವನದಲ್ಲಿ ಬ್ರಹ್ಮ ತಂದೆಯನ್ನು ಅನುಸರಿಸುವಂಥವರಿಗೆ, ಇಂತಹ ಬ್ರಹ್ಮ ತಂದೆಯ ಸಮಾನ ಮಕ್ಕಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. 4 ಕಡೆಯಲ್ಲಿ ಕೇಳುವಂಥವರು
ನೆನಪು ಮಾಡುವಂತಹ ಸರ್ವ ಮಕ್ಕಳಿಗೂ ಸಹ ಬಹಳ 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 ಹೃದಯಪೂರ್ವಕ ಆಶೀರ್ವಾದದೊಂದಿಗೆ ನೆನಪು, ಪ್ರೀತಿ ಹಾಗೂ ಸರ್ವರಿಗೂ ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಸಾಕಾರ ತಂದೆಯನ್ನು ಫಾಲೋ ಮಾಡಿ ನಂಬರ್ 1 ತೆಗೆದುಕೊಳ್ಳುವಂತಹ ಸಂಪೂರ್ಣ ಫರಿಷ್ಠಾಭವ. ನಂಬರ್ 1 ಬರುವ ಸಹಜ ಸಾಧನವಾಗಿದೆ. ಯಾರು ನಂಬರ್ 1 ಬ್ರಹ್ಮ ತಂದೆಯಾಗಿದ್ದಾರೆ ಅವರೊಬ್ಬರನ್ನೇ ನೋಡಿರಿ. ಅನೇಕರನ್ನು ನೋಡುವ ಬದಲಾಗಿ ಒಬ್ಬರನ್ನು ನೋಡಿ ಮತ್ತು ಒಬ್ಬರನ್ನು ಫಾಲೋ ಮಾಡಿ. ನಾವೇ ಫರಿಷ್ಠೆಗಳು ಎನ್ನುವ ಮಂತ್ರ ಪಕ್ಕಾ ಮಾಡಿಕೊಳ್ಳಿ. ಆಗ ಅಂತರ ಅಳಿಸಿ ಹೋಗುವುದು. ಸೈನ್ಸ್ನ ಯಂತ್ರ ತಮ್ಮ ಕೆಲಸ ಮಾಡುವುದು ಆರಂಭ ಮಾಡೋದು ಮತ್ತು ನೀವು ಸಂಪೂರ್ಣ ಫರಿಷ್ಠೆ ದೇವತೆಯಾಗಿ ಹೊಸ ಪ್ರಪಂಚದಲ್ಲಿ ಅವತರಿತರಾಗ್ತೀರಿ. ಸಂಪೂರ್ಣ ಫರಿಷ್ಠೆಯಾಗಿ ಅರ್ಥಾತ್ ಸಾಕಾರ ತಂದೆಯನ್ನು ಫಾಲೋ ಮಾಡುವುದು. ಸುವಾಕ್ಯ: ಮರ್ಯಾದೆಯ ತ್ಯಾಗದಲ್ಲಿ ಸರ್ವರ ಮಾನ್ಯನೀಯರಾಗುವುದರ ಭಾಗ್ಯ ಸಮಾವೇಶವಾಗಿದೆ. ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿರಿ. ಹೇಗೆ ಬಾಪ್ದಾದರವರಿಗೆ ದಯೆ ಬರ್ತದೆ ಹಾಗೆಯೇ ನೀವು ಮಕ್ಕಳಿಗೂ ಸಹ ಮಾಸ್ಟರ್ ದಯಾಹೃದಯಿಯಾಗಿ ಮನಸ ತಮ್ಮ ವೃತ್ತಿಯಿಂದ ವಾಯುಮಂಡಲದ ಮೂಲಕ ಆತ್ಮಗಳಿಗೆ ತಂದೆಯ ಮೂಲಕ ಸಿಕ್ಕಿರುವ ಶಕ್ತಿ ಕೊಡಿ. ಯಾವಾಗ ಸ್ವಲ್ಪ ಸಮಯದಲ್ಲಿ ಇಡೀ ವಿಶ್ವದ ಸೇವೆ ಸಂಪನ್ನ ಮಾಡಬೇಕು, ತತ್ವಗಳ ಸಹಿತ ಎಲ್ಲರಿಗೆ ಪಾವನರನ್ನಾಗಿ ಮಾಡಬೇಕೆಂದರೆ ತೀವ್ರಗತಿಯ ಸೇವೆಯನ್ನು ಮಾಡಿ. ಒಳ್ಳೆಯದು. ಓಂ ಶಾಂತಿ.